ರವಿಕುಮಾರ್ ಬೆಂಗಳೂರಿನಿಂದ. ರವಿಕುಮಾರ್ ಹೇಳಿ. ರವಿಕುಮಾರ್ ಸರ್, ಚಂದನ್ ಸರ್, ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಇವರು ಈ ದೊಡ್ಡ ಮನುಷ್ಯರಿಗೆಲ್ಲ ಕಾನೂನು ಮೇಲೆ ತುಂಬಾ ನಂಬಿಕೆ. ಯಾಕಂದ್ರೆ ಅವರು ಹೊರಗೆ ಆರಾಮಾಗಿ ಬರ್ಬೋದು. ಈಗ ಒಂದೇ ಮಾತು ಸರ್, ಇವರು ಪ್ರಜ್ವಲ್ ರೇವಣ್ಣನು ಬರ್ತಾರೆ, SITಗೆ ಎಲ್ಲ ರಿಪೋರ್ಟ್ ಕೊಡ್ತಾರೆ, ಕೊಟ್ಟು ಜಾಮೀನ್ ಬಿಡಿಸ್ಕೊಂಡು ಆರಾಮಾಗಿ ಹೊರಗೆ ಬರ್ತಾರೆ ಸರ್. ಇದು 100% ಪೇಪರ್ ಅಲ್ಲಿ ಬರ್ಕೊಡ್ತೀವಿ. ಇದು 31 ದಿನದ ಹಿಂದೆ ಈ ಮನುಷ್ಯ ಬಂದಿದ್ರು ಹಿಂಗೆ ಆಗಿರ್ತಾ ಇತ್ತು. ಈಗ 31ನೇ ತಾರೀಕು ಬಂದ್ರು ಹಿಂಗೆ ಆಗೋದು. ಏನಾಗುತ್ತೆ ಹೇಳಿ? ಓಡೋಗೋದು ಯಾಕೆ ಹೇಳಿ? ಇವರೆಲ್ಲ VIP ಅಂತ ಕರ್ಸ್ಕೊಳ್ಳೋರು. ಓಡೋಗೋ ಐಡಿಯಾಗಳು ಯಾರು ಕೊಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಇವ್ರಿಗೆಲ್ಲ. ಈಗ ನನಗೆ ಮೂಲಭೂತ ಪ್ರಶ್ನೆ ಕೇಳಿ. ಹೇಗೆ ಸರ್ ಮತ್ತೆ ನಾವು ಈಗ ನಾರ್ಮಲ್ ಪರ್ಸನ್ ಈಗ ಸಮಯ ಕೇಳಿ, ಕಾನೂನು ನಂಬೋದು. ಹೇಳಿ ಸಮಯ ಕೇಳಿ. ಈಗ ಈ VIP ಓಡೋಗೋ ಬುದ್ಧಿ ಯಾರು ಹೇಳ್ಕೊಡ್ತಾರೆ? ಈಗ 31 ದಿನ ಆದ್ಮೇಲೆ ಏನಾಗ್ಬೋದು? ಏನ್ ಪೊಲೀಸರ ಭಯನ ಇವರಿಗೆ? ಟಾರ್ಚರ್ ಕೊಡ್ತಾರೆ ಅಂತನಾ? ಏರೋಪ್ಲೇನ್ ಹಚ್ಬಿಡ್ತಾರೆ ಅಂತನಾ? ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ ಪೊಲೀಸರು ಅಂದ್ಬಿಟ್ಟು ಯುರೋಪ್ ಏರೋಪ್ಲೇನ್ ಹತ್ಬಿಡದ ಇವರನ್ನೇ? ಏನ್ ಹೇಳಿ ನನಗೆ? ಏರೋಪ್ಲೇನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹತ್ತಿಸ್ಬಿಡ್ತಾರೆ ಅಂದ್ಬಿಟ್ಟು ಇವ್ರು ಏರ್ಪೋರ್ಟ್ ಅಲ್ಲಿ ಹತ್ಬಿಡೋದು ಏರೋಪ್ಲೇನ್. ಹೌದಾ? ಏನ್ ಕಾನೂನು ಭಯನಾ? ಅಥವಾ ಈ ನ್ಯಾಯಾಲಯದಲ್ಲಿ ಇವರಿಗೆ ಸಮಸ್ಯೆ ಆಗುತ್ತೆ ಅಂತನಾ? ಈಗ 31 ಡೇಸ್ ಆದ್ಮೇಲೆ ಬಂದ್ರು ಏನ್ ವ್ಯತ್ಯಾಸ? ಏನು ಮಾಜರಾಗುತ್ತೆ? ಈ ಮನುಷ್ಯನನ್ನ ಯಾವ್ಯಾವ ಜಾಗ ಕರ್ಕೊಂಡು ಹೋಗ್ಬೇಕೋ ಆ ಜಾಗ ಕರ್ಕೊಂಡು ಹೋಗ್ಬೇಕಾಗತ್ತೆ, ಕರ್ಕೊಂಡು ಹೋಗ್ತಾರೆ. ಹೌದಾ? 31 ದಿನದ ಹಿಂದೆ ಬಂದಿದ್ರು ಕೂಡ ಅದೇ ಆಗಿರ್ತಾ ಇತ್ತು ತಾನೆ? ಆಮೇಲೆ 31 ದಿನಗಳ ಕಾಲ ಈ ಮನುಷ್ಯ ಊರವರ ಬಾಯಿಗೆ ಆಹಾರ ಆದ ತಾನೆ? ಹೌದು ಹೌದು ಅದೇ. ಈಗ ನಮಗ್ ಖುಷಿ ಇರೋದು ಅಷ್ಟಾದ್ರೂ ಮರ್ಯಾದೆ ಕಳ್ಕೊಂಡ್ರಲ್ಲ ಅಂತ ಖುಷಿ ಅಷ್ಟೇ. ಅಷ್ಟು ಕಳ್ಕೊಂಡ್ರಲ್ಲ. ಈಗ ಮೊದ್ಲಿರೋ ಇದಂತೂ ಮರ್ಯಾದೆ ಅಂತೂ ಇರಲ್ಲ. ಬಟ್ ಆರಾಮಾಗಿ ಬಂದು ಆರಾಮಾಗಿರ್ತಾರೆ ಅಷ್ಟೇ, ಹೊರಗ್ ಬಂದು ಮತ್ತೇನಿಲ್ಲ. ಅಡ್ವೊಕೇಟ್ಸ್ ಇರ್ತಾರೆ, ಅವ್ರು ಬೇಜಾನ್ ದುಡ್ಡು ಕೊಟ್ಬಿಟ್ಟು ಆರಾಮಾಗಿ ಕೇಸ್ ನಡೆಸ್ಬಿಟ್ಟು ವಾಪಸ್ಸು ಮನೆಗ್ ಬಂದು ಮತ್ತೆ ಸೇಮ್ ಆಸ್ ಇಟ್ ಇಸ್ ನಡೀತಾ ಇರುತ್ತೆ. ಕಾನೂನ್ ಮೇಲೆ ಇವ್ರಿಗೆ ನಂಬಿಕೆ, ಈ ಮೋಸ ಮಾಡೋರ್ಗೆ, ಈ ತರ ಮಾಡೋರ್ಗೆ ತುಂಬಾ ನಂಬಿಕೆ ಕಾನೂನ್ ಮೇಲೆ. ಯಾಕಂದ್ರೆ ಆರಾಮಾಗಿ ಬರ್ಬಹುದು. ಆದ್ರೆ ನಮ್ಗೆ ಕಾಮನ್ ಜನರುಗಳಿಗೆ ಕಾನೂನ್ ಮೇಲೆ ನಂಬಿಕೆ ಇಲ್ಲ. ಯಾಕಂದ್ರೆ ಎಲ್ಲಾರ್ಗು ಗೊತ್ತಿದೆ ಅವ್ರು ಆರಾಮಾಗಿ ಬಂದೇ ಬರ್ತಾರೆ ಹೊರಗೆ, ಬಂದೇ ಬರ್ತಾರೆ. ಓಕೆ, ಮಹೇಶ್ ಅಂತ ಕರೆ ಮಾಡಿದ್ದಾರೆ ಹಾಸನದಿಂದ. ಮಹೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಹೇಳ್ರಿ ಮಹೇಶ್ ಅವರೇ. ಸರ್ ಏನ್ ಹೇಳೋದು ಸರ್, ಬ್ಯಾಡ ಬಿಡಿ, ನಾನು ಹೇಳ್ತೀನಿ ಬಿಡಿ, ಹೋಗ್ಲಿ. ಅಲ್ಲ ಸರ್, ಇಂಥವ್ರೆಲ್ಲಾರನು ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಂಡ್ರೆ ಇಂಥವ್ರಿಗೆ ಓಟಾಕ್ ಮತ್ತೆ ಗೆಲ್ಲಿಸ್ತಾರೆ ಸರ್ ನಾವ್ ಅಂತ ಜನಗಳು. ಇವ್ರಗಳಿಗೆಲ್ಲ ಏನ್ ಹೇಳಿದ್ರು, ಇವ್ರಗಳಿಗೆಲ್ಲ ಕಾನೂನ್ ಮೇಲೆ ನಂಬಿಕೆ ನಂಬಿಕೆ ನಂಬಿಕೆ. ಏನ್ ಕಾನೂನ್ ಮೇಲೆ ನಂಬಿಕೆ ಸರ್? ಸಣ್ಣ ಪುಟ್ಟವ್ರು ಯಾರ ಈ ತರ ಕೆಲಸ ಮಾಡಿದ್ರೆ ಉಳ್ಕೊಂತಿದ್ರ? ಇವ್ರು ಏನ್ ಮಾಡಿದ್ರು ಬುದ್ಧಿ ಬರಲ್ಲ ನಮ್ ಜನಗಳಿಗೆ. ಏನ್ ಹೇಳೋದು, ಇಂಥವ್ರಿಗೆಲ್ಲ ಕಾನೂನ್ ಮೇಲೆ ನಂಬಿಕೆ ಅಂತ ಹೇಳ್ತಾರಲ್ಲ. ಈಗ ಅವ್ರು ಹೇಳ್ತಿದ್ರು, ಇನ್ನೊಬ್ರು ಹೇಳ್ತಿದ್ರಲ್ಲ ಇವಾಗ. ನಿಮ್ದು ಹಾಸನನಾ? ಹೌದು ಸರ್, ಹಾಸನೇನೆ. ಓಟ್ ಹಾಕಿದ್ರ ಇವ್ರಿಗೆ? ಸುಮ್ನೆ ಕೇಳ್ತೀನಿ. ಅಯ್ಯೋ ಸರ್, ಎಲ್ಲ ಗೊತ್ತಿದ್ದು ಮತ್ತೆ ಅವ್ರಿಗೆ ಹಾಕ್ತಾರ ಸರ್? ಹಾಕ್ಲಿಲ್ವೇನ್ರಿ? ಎಲ್ಲ ನೋಡಿ ನೋಡಿ ಮತ್ತೆ ಅವ್ರಿಗೆ ಓಟ್ ಹಾಕ್ತಾರ ಸರ್? ಇಷ್ಟ ದಿನ ತನಕ ಹಾಕ ಬಂದಿದೀವಿ, ಇನ್ನೂ ಹಾಕ್ಬೇಕು ಅಂತ ಹೇಳ್ತೀರಾ? ಹೌದೇನ್ರಿ? ನಾನು ಹಾಕ್ಬೇಕು ಅಂತ ಎಲ್ಲ ಹೇಳ್ತೀನಿ. ನಾನು ಬಿಡಿ ಸರ್, ಭಾರಿ ಬೇಜಾರಾಗಿ ಹೋಗಿದೆ. ನಮ್ ಕ್ಷೇತ್ರದಲ್ಲಿ ಈ ತರ ಒಬ್ಬ ಇದಾನೆ ಅಂತಂದ್ರೆ ಹೇಳ್ಕೊಳಕ್ಕೆ ಒಂಥರ ಅಸಹ್ಯ ಆಗ್ಬಿಟ್ಟಿದೆ. ತಡ್ರಿ ಏನಾಗ್ತದೆ. ಓಕೆ, ಏನಾಗುತ್ತೆ? ಬಾಬು ಅಂತ ಕಲಬುರಗಿಯಿಂದ. ಶರತ್ ಅವ್ರ ಮಾತಾಡ್ತೀರಿ ಸರ್? ಬಾಬು ಅವರೇ ನಮಸ್ತೆ. ನಮಸ್ಕಾರ ಸರ್. ಹೇಳಿ. ಪ್ರಜ್ವಲ್ ರೇವಣ್ಣ ಅವರು ಈಗ ವಿಡಿಯೋ ಬಿಟ್ಟಿದ್ದಾರೆ ಸರ್. ವಿಡಿಯೋ ಬಿಡ್ತಾರೆ. ಇಂಥವ್ರಿಗೆ ಕಾನೂನಿನಲ್ಲಿ ಬದಲಾವಣೆ ಮಾಡಿ, ಇವರಿಗೆ ಕಾನೂನಲ್ಲಿ ಬದಲಾವಣೆ ಶೂಟ್ ಅಂಡ್ ಸೆಂಡ್ ಅಂದ್ರೆ ಪಬ್ಲಿಕ್ ಇದೇನಂತಾರ ಗಲ್ಲಿಗೇರ್ಸ್ಬೇಕು ಸರ್. ಮಾಡಲ್ವಲ್ಲ, VIP ಅಲ್ಲ ಅವರು? ಅದ್ ಯಾವ VIP ರೀ? ಒಬ್ಬ ಆರ್ಡಿನರಿ ಪೀಪಲ್ ಸೇತು ಓಟ್ ಹಾಕ್ತಾರೆ. ಒಬ್ಬ ಆರ್ಡಿನರಿ ಪೀಪಲ್ ಓಟ್ ಹಾಕ್ತಾರೆ. ಇವ್ರು ದುಡ್ಡಿನ ಮದಲಿಂದ ಮೆರಿತಾರೆ. ಅದಕ್ಕೆ ಇವ್ರ ಪಾರ್ಟಿ ಚಿಹ್ನೆ ತೆನೆ ಹೊತ್ತ ಹೆಣ್ಣು. ಹೌದು. ಒಬ್ಬ ಹೆಣ್ಣನ್ನ ಚಿನ್ನಿಟ್ಕೊಂಡು ಹೆಣ್ಮಕ್ಳಿಗೆ ಅಮಾಯಕರನ್ನ ಮೋಸ ಮಾಡೋರು ಅವ್ರ. ಅದಕ್ಕೆ ಇಂಥವ್ರಿಗೆ ದಯಮಾಡಿ ಕಾನೂನಲ್ಲಿ ಸರ್, ಕಾನೂನು ಕಳುವು ಮಾಡಿದವನಿಗೂ ಅವರೇ ವಾದ ಮಾಡ್ತಾರೆ, ಕಳುವು ಮಾಡದೇ ಇರೋನಿಗೂ ವಾದ ಮಾಡೋದು ಅದೇ. ಕಾನೂನಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಬೇಕು ಸರ್, ದಯಮಾಡಿ. ಅಂದ್ರೆ ಯಾವ ತರ ಮಾಡ್ಬೇಕು? ನಿಮ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಶಿಕ್ಷೆ ಏನಿಲ್ಲ, ಗುಂಡಿಟ್ಟು ಹೊಡಿಬೇಕು ಸರ್. ಪಬ್ಲಿಕ್ ರೋಡಲ್ಲಿ ಗುಂಡಿಟ್ಟು ಹೊಡಿಬೇಕು ಇವರಿಗೆ. ಯಾವ ಕಾರಣಕ್ಕೂ ಇವರಿಗೆ ಕೋರ್ಟ್ ನಲ್ಲಿ ಬೇಲೆ ಕೊಡಬಾರ್ದು. ಎಲ್ಲಾ ವಕೀಲಗಳು ಇವ್ರಿಗೆ ಯಾರು ವಾದನೆ ಮಾಡಬಾರ್ದು. ಯಾರಂದ್ರೆ ಇವ್ರ ಹೆಸರು? ನಿಮ್ಮ ಹೆಸರು ಏನಂದ್ರೆ? ನನ್ನ ಹೆಸರು ಬಾಬು ಎಂ ಸೂರೇನೋರ್. ಏನ್ ಮಾಡ್ಕೊಂಡಿರೋದು ನೀವು? ನಾವು ನಿವೃತ್ತಿ ಆಗೇನಿ ಸರ್. ನಾನು ಯಾವ್ದ್ರಿಂದ ನಿವೃತ್ತಿ ಆಗಿದ್ರಿ?
ನಾವು ಇದ್ರ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೇವೆ ಸರ್, ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ನಿವೃತ್ತಿ ಆಗಿದ್ದೀರಿ. Okay. ನಿವೃತ್ತಿ ಆಗಿದ್ದೀನಿ. ಹುಷಾರಾಗಿರಿ, ಆರಾಮಾಗಿರಿ. ಈಗ ಯಾ. ಈಗ ನೆಕ್ಸ್ಟ್ ಸರ್, ಕಾಲ್ ತಗೊಳಕ್ ಮುಂಚೆ ಹುಷಾರಾಗಿರೋದು. ನೆಕ್ಸ್ಟ್ ಕಾಲ್ ತಗೊಳಕ್ ಮುಂಚೆ ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ಕಾಲ್ ತಗೊಳಕ್ಕಿಂತ ಮುಂಚೆ ಈಗ ಜಾಯ್ನ್ ಆಗಿರೋ ವೀಕ್ಷಕರಿಗೋಸ್ಕರ ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಬಿಟ್ಟಿದಾರಲ್ರಿ, ಆ ವಿಡಿಯೋನ ಒಂದ್ 2-3 ಸಲ ಹಾಕ್ರಿ ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.